ಇನ್ನು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ದಾಳಿ ಉಗ್ರ ದಾಳಿ ಇದು ನಮ್ಮ ಹತ್ರ ಧರ್ಮ ಕೇಳಿಲ್ಲ ಬೇರೆಯವರ ಹತ್ರ ಮಾತ್ರ ಕೇಳಿದ್ದಾರೆ ಏನು ಗೊತ್ತಿಲ್ಲ. ಈ ಬಗ್ಗೆ ನಿಜ ಉಗ್ರರ ದಾಳಿ ಬಯಲಾದ ಬಳಿಕ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಹೇಳಿಕೆ ಕೊಡ್ತಾ ಇದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಧರ್ಮವನ್ನ ಕೇಳಿ ಹತ್ಯೆ ಮಾಡಿದ್ದಾರೆ ಎನ್ನುವ ಮಾಹಿತಿ ಬಹಿರಂಗವಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಜುನಾಥ್ ಅವರ ಪತ್ನಿ ಹೇಳಿಕೆ ಕೊಟ್ಟಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಗ್ರ ದಾಳಿ ಬಯಲಾದ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಹೇಳಿಕೆ ಕೊಟ್ಟಿದ್ದಾರೆ. ದಾಳಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಮಂಜುನಾಥ್ ಅವರ ಪತ್ನಿ ಪಲ್ಲವಿ. ದಾಳಿ ಪ್ರಕರಣ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಎನ್ಐಎ ತಂಡ ಬರಲಿದೆ, ಜೊತೆಗೆ ಎನ್ಐಎ ಏನ್ ತಂಡ ಬರುತ್ತೆ ಆ ಬಗ್ಗೆ ಪೊಲೀಸರು ಕೂಡ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಮೃತಪಟ್ಟ ಮಂಜುನಾಥ್ ಅವರ ಪತ್ನಿ ಈ ಬಗ್ಗೆ ಹೇಳಿಕೆ ಕೊಟ್ಟಿರುವಂತದ್ದು. ಎಷ್ಟೊತ್ತಿದ್ರಿ? ಪೊಲೀಸ್ ಕಾನ್ಸ್ಟೇಬಲ್ಸ್ ಇಬ್ರು ಬಂದು ಎನ್ಐಎ ತಂಡ ಅಂತ ಹೇಳಿದ್ರು, ಇನ್ನೂ ಬಂದಿಲ್ಲ. ಯಾವಾಗ ಬರ್ತಾರೆ? ಏನು 1 or 2 hours ಅಲ್ಲಿ ಬರ್ಬೋದು, ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಫೋನ್ ಮಾಡಿದ್ರು ನಿಮ್ಗೆ ಯಾರಾದರೂ? ಫೋನ್ ಏನೋ ಬಂದಿಲ್ಲ? ಇಲ್ಲ, ಹಿಂಗೆ ಇವ್ರು ಪೊಲೀಸ್ ಕಾನ್ಸ್ಟೇಬಲ್ಸೇ ಇಬ್ರು ಬಂದು ಬರ್ತಾರೆ, ಮನೇಲಿ ಇರ್ತಿರಲ್ಲ ಅಂತ ಹೇಳಿದ್ರು. ಮೇಡಮ್, ಎರಡು ಕ್ಲಾರಿಫಿಕೇಶನ್. ಅವತ್ತಿನ ದಿನ ಪಹಲ್ಗಾಮಿಗೆ ಹೋಗಿದ್ರು, ಯಾವ ಸಮಯಕ್ಕೆ ಹೋಗಿದ್ರಿ? ಎಂಟ್ರ್ ಆಗಿದೆ ಎಷ್ಟೊತ್ತಿಗೆ ಅಂತ? ಅಲ್ಲಿ ನಾವು ಪಹಲ್ಗಾಮ್ ತಲುಪಿದ್ದು 12:30 ಮಧ್ಯಾಹ್ನ 12:30. ಘಟನೆ ನಡೆದಿದ್ದ ಸಮಯ ನಾವು ಅಲ್ಲಿ ಮೇಲ್ಗಡೆ ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ 1:30 1:40 ಆ ಟೈಮ್ ಆಗಿರ್ಬೋದು. ಎಕ್ಸಾಕ್ಟ್ ಟೈಮ್ ವಾಚ್ ನೋಡಿಲ್ಲ, ಬಟ್ ಆಲ್ಮೋಸ್ಟ್ ಆ ಟೈಮ್. ಅಲ್ಲಿ ಎಷ್ಟೊತ್ತು ತನಕ ರೀಚ್ ಆಗಿದ್ರಿ ನೀವು? ಅಲ್ಲಿ ಅದೇ ಮೇಲ್ಗಡೆ ಇದು ಬೇಸರದಲ್ಲಿ ತಲುಪೋಷ್ಟೊತ್ತಿಗೆ 1:30 1:45 ಇರ್ಬೋದು. ಎಷ್ಟೊತ್ತಿದ್ರಿ ಅಲ್ಲಿ ಆ ಜಾಗದಲ್ಲಿ? ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರಿ ಅಲ್ಲಿ? ಹೋಗು ಜಸ್ಟ್ ಇಳಿದು ಕುದುರೆಯಿಂದ ಇಳಿದು 5 ನಿಮಿಷಕ್ಕೆ ಇದು ಆಗಿರೋದು ದಾಳಿ. ಆಲ್ಮೋಸ್ಟ್ ನಾವಲ್ಲೊಂದು 1 ಅವರ್ ಅಲ್ಲಿದ್ವಿ ಮೇಲ್ಗಡೆನೆ. ನಮಗೆ ಅದೇ ಏನು ಹೆಲ್ಪ್ ಸಿಗ್ಲಿಲ್ಲ ಅಂತ ಹೇಳಿದ್ನಲ್ಲ, ಆಲ್ಮೋಸ್ಟ್ 1 ಅವರ್. ನೀವು ಹೋಗಿ 5 ನಿಮಿಷಕ್ಕೆ 5 ನಿಮಿಷಕ್ಕೆ ಆಗಿತ್ತು. ಮೇಡಮ್, ಅವರು ಏರ್ಫೋರ್ಸ್ ಅವರೊಬ್ಬರು ಜೀವ ಇತ್ತು ಅಂತ ಹೇಳ್ತಾರೆ. ಅಂದರೆ ಇನ್ನೊಂದು ಲೆಫ್ಟಿನೆಂಟ್, ಹೌದು, ಅವರು ನನ್ನ ಹಸ್ಬೆಂಡ್ ಇರೋ ಹತ್ರನೇ ಅವರು ಇದ್ದರು. ಆ್ಯಕ್ಚುಲಿ ಫಸ್ಟು ನಾನು ಅವ್ರ ಹತ್ರ ಹೋಗಿ ಅವ್ರ ವೈಫ್ ಅಂದರೆ ಇದು ಮಾಡ್ತಾಯಿದ್ರು, ತೋಡಿ ಸಾಸೆ ಅಂದರೆ ಸ್ವಲ್ಪ ಉಸಿರಿದೆ, ಕುದುರೆ ಮೇಲೆ ಹಾಕ್ಕೊಂಡು ಕರ್ಕೊಂಡು ಹೋಗೋಣ ಕೆಳಗಡೆ ಅಂತ. ಬಟ್ ಅಲ್ಲಿರೋ ಪರಿಸ್ಥಿತಿ ಅದು ಇಂಪಾಸಿಬಲ್, ಅದು ನಾವು ಅದನ್ನ ಕರ್ಕೊಂಡು ಬರಲಿಕ್ಕೂ. ಬಟ್ ಅವ್ರ ಹತ್ರ ಹೋದಾಗ ಸ್ವಲ್ಪ ಉಸಿರಿದ್ದಿದ್ದು ಹೌದು, ಬಟ್ ಆಫ್ಟರ್ ಒಂದು 5 ಮಿನಿಟ್ಸು ಉಸಿರು ನಿಲ್ತು. ಬಟ್ ಅವ್ರು ಅದನ್ನು ಚಿಕ್ಕ ಹುಡುಗಿ ಬೇರೆ, ಅವ್ರ ಪಾಪ ಅವ್ರಿಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಇದರಲ್ಲಿ ಇರಲಿಲ್ಲ. ನನಗೂ ಗೊತ್ತಾಯಿತು, ಬಟ್ ನಾನೇನು ಅವ್ರಿಗೆ ಹೇಳಕ್ಕೆ ಹೋಗಲಿಲ್ಲ.